ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹತ್ತಿರ 20,000 ರೂಪಾಯಿ ಬಜೆಟಲ್ಲಿ ಒಂದು ಬೆಸ್ಟ್ ಮೊಬೈಲ್ ತಗೋಬೇಕಂತ ಇದ್ದೀರಾ, ನಿಮಗೋಸ್ಕರ ನಾನೊಂದು ಈಗ ಒಂದು ಬೆಸ್ಟ್ ಮೊಬೈಲ್ ತಂದಿದ್ದೀನಿ. ಯಾವ ಒಂದು ಮೊಬೈಲ್ ಅಂದರೆ iQZ9s 5G ಮೊಬೈಲ್ ಅಂತ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಈಗಲೇ ನಿಮಗೆ ಕವರ್ ಕಾಣ್ತಿಲ್ಲ. ಜಸ್ಟ್ ಈ ಒಂದು ಮೊಬೈಲು ಬೆಸ್ಟ್ ಮೊಬೈಲ್ ಅಂತ ನಾವು ನಿಮಗೋಸ್ಕರ ಈ ಒಂದು ಮೊಬೈಲ್ ತಂದಿದ್ದೀನಿ. ಯಾರೆಲ್ಲ ಒಂದು 20,000 ಬಜೆಟಲ್ಲಿ ನನಗೊಂದು ಮೊಬೈಲ್ ಬೇಕು, ಒಳ್ಳೆಯ ಮೊಬೈಲ್ ಅಂತ ಇದ್ರೆ ನಿಮಗೋಸ್ಕರ ನಾನು iQ ಅನ್ನೋ ಒಂದು ಈ ಮೊಬೈಲ್ ತಂದಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬ ಕನ್ನಡ ಸ್ಪ್ಯಾಮರ್ಸ್ ಆಗಿರೋ ಪ್ರತಿಯೊಬ್ಬರು ಕೂಡ ನನಗೆ ಈ iQ ಮೊಬೈಲ್ ಏನಿದೆ ಇದನ್ನ ಅನ್ಬಾಕ್ಸಿಂಗ್ ಮಾಡಿ ನನಗೆ ಈ ಒಂದು ತೋರಿಸ್ತೀನಿ, ಕ್ಲಿಯರೆಸ್ಟ್ ಸಂಪೂರ್ಣ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಬಜೆಟಲ್ಲಿ ಇದು ಬೆಸ್ಟ್ ಮೊಬೈಲ, ಯಾವ ರೀತಿ ಕ್ವಾಲಿಟಿ ಇದೆ ಇದನ್ನು ನಾವು ಕೂಡ ಅಂದರೆ ನೀವು ಕೂಡ ತೊಗೋಬೋದು. ಇನ್ನು ಮುಂದೆ ಈ ಮುಂದಿನ ದಿನ ಅಂದರೆ ಮುಂದಿನ ದಿನಮಾನಗಳಲ್ಲಿ ದಿನಮಾನದಲ್ಲಿ ಈ ಒಂದು ಮೊಬೈಲ್ ನೀವು ತೊಗೊಳ್ಬೋದಾ, ತೊಗೊಂಡ್ರೆ ಈ ಒಂದು ಬಜೆಟಿಗೆ ಇದೊಂದು ಮೊಬೈಲ್ ಬೆಸ್ಟಾ, ಪ್ರೊಸೆಸಿಂಗ್ ಯಾವ ರೀತಿ ಇದೆ, ಗೇಮಿಂಗ್ ಯಾವ ರೀತಿ ಇದೆ, ಕ್ಯಾಮ್ರಾ ಯಾವ ರೀತಿ ಇದೆ, ಯಾವ ರೀತಿ ವಾಟರ್ ಪ್ರೂಫ್ ಇದೆ, ಚಾರ್ಜಿಂಗ್ ಯಾವ ರೀತಿ ಇದೆ, ಏನು ಎಲ್ಲ ನಾನು ನಿಮಗೆ ಸಂಪೂರ್ಣ ಈ ಒಂದು ಮೊಬೈಲ್ ಎಕ್ಸ್ಪ್ಲೇನ್ ಸ್ಟೆಪ್ ಬೈ ಸ್ಟೆಪ್ ತೊಗೋಬಾರ್ದು ತೊಗೋಬೇಕು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾ ಈ ಒಂದು ಸ್ಟಾರ್ಟ್ ಮುಂಚೆ ಮೊದಲೇ ಹೇಳ್ಬಿಡ್ತೀನಿ. ಈ ಒಂದು ಮೊಬೈಲ್ ಸಡನ್ ಡೈರೆಕ್ಟ್ ತೊಗೊಂಬಂದ್ಬಿಟ್ಟು ನೈಟೇ ತಂದಿದ್ದೀನಿ. ಜಸ್ಟ್ ತಂದು ತಕ್ಷಣ ಈಗ ರಾತ್ರಿ 1 ಗಂಟೆ ಆಗ್ತಿದೆ, ವಿಡಿಯೋ ಶೂಟ್ ಮಾಡ್ತೀನಿ. ನಿಮ್ಮ ಮುಂದೆ ತಂದಿದ್ದೀನಿ ಅಂದರೆ ಒಂದು ಮಾರ್ಕೆಟಲ್ಲಿ ತಂದಿದ್ದೀನಿ. ಜಸ್ಟ್ ನಿಮಗೋಸ್ಕರ ತೋರ್ಸೋಕ್ಕೋಸ್ಕರ ಅನ್ಬಾಕ್ಸಿಂಗ್ ಮಾಡೋದಕ್ಕೋಸ್ಕರ ತೊಗೊಂಡಿದ್ದು. ಈ ಒಂದು ಮೊಬೈಲ್ ನಮ್ಮ ಫ್ರೆಂಡ್ ಗಿಫ್ಟ್ ಇದ್ದದ್ದು. ಅವರೊಂದು ನಮ್ಮ ಫ್ರೆಂಡ್ ಮೊಬೈಲು ನಾನು ತೊಗೊಂಡು ನಿಮಗೆ ವಿಡಿಯೋ ತೋರ್ಸೋಕ್ಕೋಸ್ಕರ ಮೊಬೈಲ್ ತೊಗೊಂಡಿದ್ದೀನಿ. ನೋಡೋಣ ಯಾವ ರೀತಿ ಏನು ಎಲ್ಲ ನಾನು ಈ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಕನ್ನಡ ಟೆಕ್ ಸ್ಪೆಲ್ಮರ್ಸ್ ಎಲ್ಲರೂ ತುಂಬ ಜನ ಅನ್ಕೊಂಡಿರ್ತಾರೆ ಇದನ್ನು ಟೆಕ್ ನ್ಯೂಸಲ್ಲಿ ಈ ರೀತಿ ಅನ್ಬಾಕ್ಸಿಂಗ್ ಏನಿಲ್ಲ, ಸ್ವಲ್ಪ ಇಂಪ್ರೂವ್ ಆಗಬೇಕಲ್ಲ, ಬೇರೆ ರೀತಿ ನಿಮಗೆ ಕೂಡ ಬೋರ್ ಆಗಿರುತ್ತೆ. ಅದಕ್ಕೋಸ್ಕರ ಇನ್ನೊಂದು ತುಂಬ ಸಿಂಪಲ್. ಮೊದಲೇ ಮೊಬೈಲ್ ನೋಡ್ಕೊಳ್ಳಿ. ಮೊಬೈಲ್ ನೋಡೋದಕ್ಕೆ ಯಾವ ರೀತಿ ಲುಕ್ ಇದೆ, ಬ್ಯಾಕ್ ಕವರ್ ನೋಡ್ಕೊಳ್ಳಿ. ಎಲ್ಲ ಕವರ್ ನೋಡಿದ ತಕ್ಷಣ ಗೊತ್ತಾಯ್ತಾ iQ ಈ ಒಂದು ಮೊಬೈಲ್ ನೇಮ್ ಬಂದ್ಬಿಟ್ಟು iQZ9s ಅಂದರೆ 9s 5G ಮೊಬೈಲ್ ಅಂತ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಪ್ರೈಸು ಏನು ಪ್ರೊಸೆಸಿಂಗ್ ಎಲ್ಲ ಆಯ್ತಾನೆ. ಮೊದಲೇ ಬಂದ್ಬಿಟ್ಟು ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಮಾಡೋಕೆ ತುಂಬ ಸಿಂಪಲ್, ಏನೂ ಇಲ್ಲ. ಜಸ್ಟ್ ಕವರ್ ಎಲ್ಲ ಪ್ಯಾಕಿಂಗ್ ಇರುತ್ತೆ, ಕ್ಯಾರಿ ಬ್ಯಾಗ್ ಇರುತ್ತೆ. ನಾನು ಈಗಲೇ ಮಾಡಿದ್ದೀನಿ. ಜಸ್ಟ್ ಕ್ಯಾರಿ ಬ್ಯಾಗ್ ಓಪನ್ ಮಾಡ್ಕೊಳ್ಳಿ. ಕ್ಯಾರಿ ಬ್ಯಾಗ್ ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಬಾಕ್ಸ್ ಇರುತ್ತೆ. ಜಸ್ಟ್ ಬಾಕ್ಸ್ ಓಪನ್ ಮಾಡ್ಕೊಳ್ಳಿ. ಬಾಕ್ಸಲ್ಲಿ ಏನೂ ಇರಲ್ಲ, ಜಸ್ಟ್ ಇದನ್ನು ಈ ರೀತಿ ಇಟ್ಬಿಡ್ದು. ಮತ್ತು ಅದರ ನಂತರ ಮೇನ್ ಇಂಪಾರ್ಟೆಂಟು ಮೊಬೈಲ್ ಒಂದು ಇರುತ್ತೆ. ಆ ಮೊಬೈಲ್ ನಾನು ಇನ್ನೂ ಓಪನ್ ಮಾಡಿಲ್ಲ, ತೋರಿಸ್ತೀನಿ ಜಸ್ಟು. ಓಕೆ, ಈ ಮೊಬೈಲ್ ಒಂದು ಇರುತ್ತೆ. ಈ ಮೊಬೈಲು ಮೇನ್ ಇಂಪಾರ್ಟೆಂಟ್ ಸೈಡ್ಗೆ ಇಟ್ಬಿಡೋಣ. ಮೊಬೈಲ್ ಹಿಂದೆ ವಿಷಯ ಹೇಳ್ತೀನಿ ನಾನು ನಿಮಗೆ ಮೊಬೈಲ್ ಪ್ರೊಸೆಸ್ಸು. ಅದರ ನಂತರ ಬಿಟ್ಟು ಇದರಲ್ಲಿ ಒಂದು IMH ಇದನ್ನ ಇರುತ್ತೆ. ಮತ್ತು ನೆಕ್ಸ್ಟ್ ಇದರಲ್ಲಿ ಕೆಲವೊಂದಷ್ಟು ಬಾಕ್ಸು ಮತ್ತು ಅದ್ರ ಜೊತೆ ಕೆಲವೊಂದಷ್ಟು ಲೆಟರ್ಸ್ ಇರುತ್ತೆ. iQದು ಯಾವ ರೀತಿ ಯೂಸ್ ಮಾಡೋದು, ಮೊಬೈಲ್ ವಾರಂಟಿ ಈ ರೀತಿ ಅಂತ ಲೆಟರ್ಸ್ ಅಂತ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಚಾರ್ಜರ್ ಅಂದರೆ ಚಾರ್ಜರ್ ಪಿನ್ ಕೂಡ ಕೊಟ್ಟಿರ್ತಾರೆ. ಮತ್ತು ಅದ್ರ ಜೊತೆ ಅಡಾಪ್ಟರ್ ಕೂಡ ಕೊಟ್ಟಿರ್ತಾರೆ. ಇದು ಅಡಾಪ್ಟರ್ ಬಂದ್ಬಿಟ್ಟು 40 ಅಂದರೆ 44 ವ್ಯಾಟ್ ಸ್ಪೀಡ್ ಚಾರ್ಜಿಂಗ್ ಅಡಾಪ್ಟರ್ ಇರುತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಹೇಳ್ತೀನಿ. ಮೊದಲೇ ಬಾಕ್ಸ್ ಅನ್ನೋದು ಸೈಡ್ಗೆ ಇಟ್ಬಿಡೋಣ. ತುಂಬ ಸಿಂಪಲ್ ಆಗಿರ್ಬೇಕು. ಈಗ ನಾ ಬಾಕ್ಸ್ ಅನ್ನೋದು ಸೈಡ್ಗೆ ಇಟ್ಟೆ. ಈಗ ಮೇನ್ ಮ್ಯಾಟ್ರ್ ಬರೋದು ಅಂದರೆ ಮೊಬೈಲ್ ನೋಡ್ಕೊಳ್ಳಿ ಯಾವ ರೀತಿ ಇದೆ, ತುಂಬ ಇಂಪಾರ್ಟೆಂಟ್. ಮೊದಲು ಓಪನ್ ಮಾಡೋಣ ಮೊಬೈಲು, ಕವರ್ ಓಪನ್ ಮಾಡಿಬಿಡಬೇಕು. ಜಸ್ಟ್ ಈಗ ನಾನು ಮೊದಲೇ ಕವರ್ ಓಪನ್ ಮಾಡೋಣ. ಇದು ಮೊಬೈಲು ಎಲ್ಲ ಎಲ್ಲಿ ಕಿಕ್ಕಿರೋದು ಅಂದರೆ ಮೊಬೈಲ್ ಎಳೆಯೋದು ಹೊಸದು, ಅದು ಇಂಪಾರ್ಟೆಂಟ್ ಇಲ್ಲ. ಮೊಬೈಲ್ ನಾವು ಏನು ಮಾಡ್ತಿಲ್ಲ, ಜಸ್ಟ್ ಇದನ್ನ ಅನ್ಬಾಕ್ಸಿಂಗ್ ಮಾಡ್ತಲ್ಲ, ಓಪನಿಂಗ್ ಇದೆ. ಮೊಬೈಲ್ ಗ್ಲಾಸ್ ಮೇಲೆ ಒಂದು ಕವರ್ ಇರುತ್ತಲ್ಲ, ಜಸ್ಟ್ ಆ ಕವರ್ ಎರಿದ್ರಲ್ಲಿ ಕಿಕ್ಕಿದೆ ನೋಡ್ಕೊಳ್ಳಿ. ಮೊಬೈಲ್ ಬಂದ್ಬಿಟ್ಟು ಮೊಬೈಲ್ ಲುಕ್ ಮೊದಲೇ ಬಂದ್ಬಿಟ್ಟು ನೋಡ್ಕೊಳ್ಳಿ. ಮೊಬೈಲ್ ಲುಕ್ ಯಾವ ರೀತಿ ಇದೆ ಕಾಣ್ತಾ ಇದೆ ನೋಡ್ಕೊಳ್ಬೋದು. ಕ್ಲಿಯರಾಗಿ ಕಾಣ್ತಿರ್ಬೋದು ನೋಡಿ. ಮೊಬೈಲ್ ಲುಕ್ಕು ಈ ರೀತಿ ಇದೆ. ಈ ಒಂದು ಮೊಬೈಲ್ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಅಂದರೆ iQZ9s ಮೊಬೈಲ್ ಬಂದ್ಬಿಟ್ಟು ಮಾಡೆಲ್ ಬಂದ್ಬಿಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟು ಇದರ ಒಂದು ಮೇನ್ ಇಂಪಾರ್ಟೆಂಟ್ ಇದರ ಒಂದು ನೀವು ಮೊಬೈಲ್ ಬಂದ್ಬಿಟ್ಟು ನೀವು ನೋಡ್ಕೊಳ್ಳಿ. ಇದರ ಬಂದ್ಬಿಟ್ಟು ಇದು ಮೊದಲೇ ಮೊಬೈಲ್ ಬಂದ್ಬಿಟ್ಟು ಮೊದಲನೇದಾಗಿ ಮೊಬೈಲ್ ಡಿಸ್ಪ್ಲೇ ಬಂದ್ಬಿಟ್ಟು ಯಾವ ರೀತಿ ಅಂದರೆ ಈ ಒಂದು ಮೊಬೈಲ್ ಡಿಸ್ಪ್ಲೇ ಅರಂಬಲ್ ಡಿಸ್ಪ್ಲೇ ಆಗಿರುತ್ತೆ. ಅರಂಬಲ್ ಡಿಸ್ಪ್ಲೇ ಮತ್ತು ಅದ್ರ ಜೊತೆ ಇದರ ಒಂದು ಇಂಚಸ್ ಎಷ್ಟು ಇಂಚ್ ಇದೆ ಅಂದರೆ ಹೇಳ್ಬೇಕಾದ್ರೆ 6.67 ಇಂಚ್ ಮೊಬೈಲ್ ಆಗಿರುತ್ತೆ. ಮತ್ತು ಅದ್ರ ಜೊತೆಗೆ ಇದರ ಒಂದು ರಿಪ್ಲೇಸ್ ಎಷ್ಟಿದೆ ಅಂದರೆ 120ವರೆಗೆ ರಿಪ್ಲೇಸ್ ಮೊಬೈಲ್ ಇದನ್ನ ಆಗಿರುತ್ತೆ. ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಇದನ್ನಾಗಿರುತ್ತೆ. ಮತ್ತು ಅದ್ರ ಜೊತೆ ಇದರದೊಂದು ಬ್ರೈಟ್ನೆಸ್ ಎಷ್ಟಾಗಿರುತ್ತೆ ಅಂದರೆ 1800ವರೆಗೆ ನಿಮಗೆ ಕೆಪಾಸಿಟಿ ಬ್ರೈಟ್ನೆಸ್ ಕೊಡುತ್ತೆ. ಮೊಬೈಲ್ ವರ್ಕಿಂಗ್ ಮಾತ್ರ ಸ್ಪೀಡಾಗಿ ಆಗುತ್ತೆ. ಆ್ಯಕ್ಚುಲಿ ಬಂದ್ಬಿಟ್ಟು ಬೆಸ್ಟ್ ಅಂತಲೇ ಹೇಳ್ಬೋದು. ಮೇನ್ ಇಂಪಾರ್ಟೆಂಟ್ ಅಂದರೆ ಈ ಒಂದು ಮೊಬೈಲು ಪ್ರೊಸೆಸಿಂಗ್ ನೀವು ಮೇನ್ ಇಂಪಾರ್ಟೆಂಟ್ ಎಲ್ಲ ಕೇಳೋದೇ ಪ್ರೊಸೆಸಿಂಗ್ ಯಾವ ರೀತಿ ಅಂದರೆ ಈ ಒಂದು ಮೊಬೈಲ್ ಬಂದ್ಬಿಟ್ಟು MediaTek ಡೈಮೆನ್ಸಿಟಿ ಎಷ್ಟಿದೆ ಅಂದರೆ 7300ವರೆಗೆ ಡೈಮೆನ್ಸಿಟಿ ಇದೆ, ಕೆಪಾಸಿಟಿ ಇದೆ. ಆರಾಮಾಗಿ 5G MediaTek ಮೂಲಕ ಯೂಸ್ ಮಾಡ್ಕೊಳ್ಬೋದು. ಗೇಮಿಂಗ್ ಮಾತ್ರ ಬೆಂಕಿ ಅಂತ ಹೇಳೋದು, ಪವರ್ಫುಲ್. ಮತ್ತು ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ಈ ಒಂದು ಮೊಬೈಲ್ ವಾಟರ್ ಪ್ರೂಫ್ ಎಷ್ಟಿದೆಯಪ್ಪ ಅನ್ನಬೇಕು. IP ಬಂದ್ಬಿಟ್ಟು 64ವರೆಗೆ ನಿಮಗೆ ಮೊಬೈಲ್ ವಾಟರ್ ಪ್ರೂಫ್ ಇದೆ. 64 ಅಂದರೆ ನೀವು ಮಳೆಯಲ್ಲಿ ಇಟ್ಟರೆ ನೀರಲ್ಲಿ ಹಾಕಿರ ಹಂಗಿಲ್ಲ, ಜಸ್ಟ್ ನಾರ್ಮಲ್ ಮಳೆ ಒಂದು ಸ್ವಲ್ಪ ಮೇಲ್ಗಡೆ ನೀರು ಬಂದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ನೀವು ಎದ್ದಿರೆ ಶಿವೋ ನಿಮ್ಮ
ಆ ರೀತಿ ಆಗುತ್ತೆ. ಜಸ್ಟ್ ಬಂದ್ಬಿಟ್ಟು ಮೊಬೈಲ್ ಮೇನ್ ಇಂಪಾರ್ಟೆಂಟ್ ನೋಡೋದಕ್ಕೆ ನಿಮಗೆ ಲುಕ್ ಯಾವ ರೀತಿ ಕಾಣ್ತದೆ ಅರಂಬಲ್ ಡಿಸ್ಪ್ಲೇ ಆಗಿರುತ್ತೆ. ಫುಲ್ ಬಂದುಬಿಟ್ಟು ನೋಡ್ಕೊಳ್ಬೋದು ಯಾವ ರೀತಿ ಕಾಣ್ತದೆ. ಮೊಬೈಲ್ ನೋಡೋದಕ್ಕೆ ಒಂದು ಕೆಪಾಸಿಟಿ ಯಾವ ರೀತಿ ಇದೆ ಅಂದರೆ ಒಂದು ಒಳ್ಳೆ ಲುಕ್ ಇದೆ. ಮೇನ್ ಇಂಪಾರ್ಟೆಂಟು ಪ್ರೊಸೆಸಿಂಗ್ ಬಂದುಬಿಟ್ಟು ನಿಮಗೆಲ್ಲ ಕೂಡ ಏನೇ 7000 ಮೇಲ್ಗಡೆ ಮೀಡಿಯಾಟೆಕ್ ಡೈಮೆನ್ಸಿಟಿ ಆಗಿದೆ. ಬೆಸ್ಟ್ ಅಂತ ಹೇಳ್ಬೋದು. ಯೂಸಿಂಗ್ ಮಾತ್ರ ಬೆಸ್ಟು. ಮತ್ತು ಮೊಬೈಲ್ ಚಾರ್ಜಿಂಗ್ ಬಂದುಬಿಟ್ಟು ಸಿ ಪಿನ್ ಕೇಬಲ್ ಇದೆ, ಅಂದರೆ ಸಿ ಪಿನ್ ಚಾರ್ಜರ್ ಇದೆ. ಮತ್ತು ಅದ್ರ ಜೊತೆ ಇದರಲ್ಲಿ ಟೈಪ್ ಸಿಮ್ಮಿಂಗ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಡಬಲ್ ಸಿಮ್ ಯೂಸ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಇದರಲ್ಲಿ ಯಾವುದೇ ರೀತಿ ನೀವು ಮೆಮ್ರಿ ಕಾರ್ಡ್ ಯೂಸ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ಯಾವುದೇ ರೀತಿ ಮೆಮ್ರಿ ಕಾರ್ಡ್ ನೀವು ಹಾಕೋದಕ್ಕೆ ಬರೋಲ್ಲ, ಜಸ್ಟು ಸಿಮ್ ಮಾತ್ರ ಯೂಸ್ ಮಾಡ್ಬೋದು. ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಈಗ ಮೇನ್ ಇಂಪಾರ್ಟೆಂಟ್ ಮೊಬೈಲ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಅನಿಸ್ತಿರ್ಬೋದು, ಬ್ರದರ್ ಮೊಬೈಲ್ ಯಾವ ರೀತಿ ವರ್ಕಿಂಗ್ ಅಂದ್ರೆ ಮಾತ್ರ ಸೂಪರಾಗಿ ಸಖತ್ತಾಗಿ ವರ್ಕಿಂಗ್ ಆಗ್ತಾ ಇರುತ್ತೆ. ವರ್ಕಿಂಗ್ ಬೆಸ್ಟ್ ಅಂತ ಹೇಳ್ಬೋದು. ನಿಮಗೆ ಇದು ಮೊಬೈಲು ಬಜೆಟು ಎಲ್ಲ ನಾನು ಹೇಳ್ತೇನೆ. ಮೇನ್ ಇಂಪಾರ್ಟೆಂಟು ಈ ಮೊಬೈಲ್ ರ್ಯಾಮು ಪ್ರೊಸೆಸಿಂಗ್ ನಾನು ನಿಮಗೆ ಹೇಳ್ಬಿಡ್ತೀನಿ. ಮೇನ್ ಇಂಪಾರ್ಟೆಂಟ್ ಈ ಒಂದು ಮೊಬೈಲ್ ರ್ಯಾಮ್ ಬಂದ್ಬಿಟ್ಟು ಎಷ್ಟಿದೆ ಅಂದ್ರೆ 8 GB ರ್ಯಾಮ್ ಇದೆ. 8+8 ಆಗುತ್ತೆ. ಅದು ನಿಮಗೆ ಒಳಗಡೆ ಸೆಟ್ಟಿಂಗ್ ಆನ್ ಮಾಡಿ 8+8 ಅಂದರೆ 16ವರೆಗೆ ಬರುತ್ತೆ. ಮ್ಯಾಕ್ಸಿಮಮ್ ಅಂದರೆ 8 GB ರ್ಯಾಮು. ಇಂಟರ್ನಲ್ ಸ್ಟೋರೇಜ್ ಬಂದ್ಬಿಟ್ಟು 256 GB ಇಂಟರ್ನಲ್ ಸ್ಟೋರೇಜ್ ಆಗಿರುತ್ತೆ. ಮೇನ್ ಇಂಪಾರ್ಟೆಂಟ್. ಮತ್ತು ಅದ್ರ ಜೊತೆ ಈ ಒಂದು ಮೊಬೈಲ್ಗೆ ಬ್ಯಾಟ್ರಿ ಬಂದರೆ ಮ್ಯಾಕ್ಸಿಮಮ್ ಅಂದರೆ ಬ್ಯಾಟ್ರಿ ಕೆಪಾಸಿಟಿ ಬಂದರೆ ಎಷ್ಟಿದೆ ಅಂದರೆ 5500 mAh ಬ್ಯಾಟ್ರಿ ಆಗಿರುತ್ತೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಅಂದರೆ ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು. ಮತ್ತು ಇದರೊಂದು ಸ್ಪೀಡ್ ವರ್ಕಿಂಗ್ ಕೂಡ ಆಗುತ್ತೆ. ಮತ್ತು ಅದ್ರ ಜೊತೆ ಈ ಒಂದು ಮೊಬೈಲ್ ಸ್ಪೀಕರ್ ಬಂದರೆ ಮ್ಯಾಕ್ಸಿಮಮ್ ಅಂದರೆ ಮೊಬೈಲ್ ಸ್ಪೀಕರ್ ಬಗ್ಗೆ ನೀವು ಬಂದರೆ ಸ್ಪೀಕರ್ ಅನ್ನೋದು ನಿಮಗೆ 300 ವಾಲ್ಯೂಮ್ವರೆಗೂ ನಿಮಗೆ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸ್ಪೀಕರ್ ಅನ್ನೋ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಸ್ಪೀಕರ್ ಅನ್ನೋ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಮೊಬೈಲ್ ನೋಡೋದಕ್ಕೆ ಯಾವ ರೀತಿ ಕಾಣ್ತಂದರೆ ಒಂದು ಲುಕ್ಕು ಒಂದು ವಿಯೋ ಇದು ಸೀರೀಸ್ ಇದಲ್ಲ ಆ ರೀತಿ ಲುಕ್ಕಲ್ಲಿ ನಿಮಗೆ ಕಾಣುತ್ತೆ. IQ ಮೊಬೈಲು ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಈ ಒಂದು ಆ್ಯಕ್ಚುಲಿ ಈ ರೀತಿ ಒಂದು ಮೊಬೈಲ್ ಬೆಸ್ಟ್ ಅಂತಲೇ ಹೇಳ್ಬೋದು. ನಾನಿಮಗೆ ಮೊದಲು ಬಂದುಬಿಟ್ಟು ಈ ಒಂದು ಮೊಬೈಲ್ ಪ್ರೈಸ್ ಎಷ್ಟು ಆಗಿದೆ ಹೇಳ್ಬೇಕಾರೆ ನಿಮಗೆ ಆನ್ಲೈನಲ್ಲಿ ತೋರಿಸೋದು ನಿಮಗೆ ಇದರ ಒಂದು ಪ್ರೈಸ್ IQ ಬಂದ್ಬಿಟ್ಟು ಅಂದರೆ 8 GB ರ್ಯಾಮು 256 ಇಂಟರ್ನಲ್ ಸ್ಟೋರೇಜ್ ಇದರ ಒಂದು ಪ್ರೈಸ್ ತೋರಿಸಿದೆ. ಎಷ್ಟು ತೋರಿಸುತ್ತೆ ಅಂದರೆ ಹೇಳ್ಬೇಕಾರೆ 22,000ವರೆಗೆ ನಿಮಗೆ ಅಮೌಂಟ್ ತೋರಿಸುತ್ತೆ ಆನ್ಲೈನ್ ಬಜೆಟಲ್ಲಿ. ಅಂದರೆ ಆನ್ಲೈನಲ್ಲಿ ನಿಮಗೆ ತೋರಿಸುತ್ತೆ. ನನ್ನ ಹತ್ರ ಸ್ವಲ್ಪ ಪರಿಚಯ ಇದ್ದವರು ಇದ್ದರೆ ಕಾಯಂ ಕಸ್ಟಮರ್ ಆ ರೀತಿ ಕಾರಣಕ್ಕೋಸ್ಕರ ನನಗೆ 21,500 ಬಂದಿದೆ. ವಿತ್ ಕವರು ಎಲ್ಲ ನಿಮಗೆ ಇದು ಸಿಗುತ್ತೆ. ಇದನ್ನೆಲ್ಲ ಜಸ್ಟ್ 21,500ವರೆಗೆ ನಮಗೆ ಸಿಕ್ಕಿದೆ ಮೊಬೈಲು. ಇದೊಂದು ಬೆಸ್ಟು. ಈ 21,000 ಮೊಬೈಲ್ ಅಂದರೆ ಅಮೌಂಟಲ್ಲಿ ಈ ರೀತಿ ಒಂದು ಮೊಬೈಲ್ ಈ ಒಂದು ಬಜೆಟಲ್ಲಿ ಈ ಮೊಬೈಲ್ ನೀವು ಬೆಸ್ಟ್ ಅಂತ ಕೇಳ್ಬೋದು. 100% ಬೆಸ್ಟ್ ಅಂತಲೇ ಹೇಳ್ಬೋದು. ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟ್ ಕ್ಯಾಮ್ರಾ ಬಂದುಬಿಟ್ಟು ಫ್ರಂಟ್ ಕ್ಯಾಮ್ರಾ ಬಂದುಬಿಟ್ಟು ಇದರಲ್ಲಿ 2 ಕ್ಯಾಮ್ರಾ ಬರುತ್ತೆ. ಮೊದಲನೇ ಫ್ರಂಟ್ ಮೇಲ್ಗಡೆ ಇರುವಂಥ ಕ್ಯಾಮ್ರಾ ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟ್ 50 MP ಕ್ಯಾಮ್ರಾ. ಮತ್ತು ಅದ್ರ ಜೊತೆಗೆ ಸೋನಿ IMX 882 ಇದರಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ಕೆಳಗಡೆ ಕ್ಯಾಮ್ರಾ ಬಂದುಬಿಟ್ಟು 2 MP ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಫ್ರಂಟ್ ಕ್ಯಾಮ್ರಾ ಮೇನ್ ಇಂಪಾರ್ಟೆಂಟ್ ಫ್ರಂಟ್ ಕ್ಯಾಮ್ರಾ ಬಂದುಬಿಟ್ಟು 16 MP ನಿಮಗೆ ಇಲ್ಲಿ ಕ್ಯಾಮ್ರಾ ಸಿಗುತ್ತೆ. ಮೇನ್ ಇಂಪಾರ್ಟೆಂಟ್ ಇದು ಕೂಡ ಬೆಸ್ಟ್ ಕ್ಯಾಮ್ರಾ ಅಂತ ನಾವು ಕ್ವಾಲಿಟಿ. ಮತ್ತು ಅದ್ರ ಜೊತೆಗೆ ಇದರ ಮೇನ್ ಇಂಪಾರ್ಟೆಂಟ್ ವಿಡಿಯೋ ಕ್ಯಾಪ್ಚರ್ ಎಷ್ಟು ಪ್ರೊಸೆಸಲ್ಲಿ ನಿಮಗೆ ಸಿಗುತ್ತೆ ಅಂದರೆ ಬ್ಯಾಕ್ ಕ್ಯಾಮ್ರಾ ಬಂದುಬಿಟ್ಟು 4K 30 MP ನಿಮಗೆ ವಿಡಿಯೋ ಶೂಟ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಫ್ರಂಟ್ ಕ್ಯಾಮ್ರಾ ಬಂದುಬಿಟ್ಟು ನಿಮಗೆ 1080 ಮತ್ತು ಅದ್ರ ಜೊತೆಗೆ 30 MP ನಿಮಗೆ ಫ್ರಂಟ್ ಕ್ಯಾಮ್ರಾ ಅನ್ನೋದು ವಿಡಿಯೋ ಶೂಟ್ ಆಗುತ್ತೆ. ಅದು ಆ್ಯಕ್ಚುಲಿ ಬಂದ್ಬಿಟ್ಟು ಹೇಳ್ಬೇಕಾರೆ ಅದು ಇದರಲ್ಲಿ ನೈಟ್ ಮೋಡ್ ಫೋಟೋಸ್ ಆಗಿರ್ಬೋದು ಮತ್ತು ವಿಡಿಯೋ ಸೆಕ್ಷನ್ ಆಗಿರ್ಬೋದು ವಿಡಿಯೋಸ್ ಆಗಿರೋದು ಬೆಸ್ಟ್ ಅಂತ ಹೇಳ್ಬೋದು. ನಾನು ನಿಮಗೆ ಮೊದಲು ಸೈಡಲ್ಲಿ ಫೋಟೋ ಕೂಡ ಹಾಕ್ತಾಯಿರ್ತೀನಿ, ನೀವು ನೋಡ್ಕೊಳ್ಬೋದು. ಬ್ಯಾಕ್ ಕ್ಯಾಮ್ರಾದಿಂದ ಹೊಡೆದಂಥ ಫೋಟೋ ನೀವು ನೋಡ್ಕೊಳ್ಳಿ ಯಾವ ರೀತಿ ಬರುತ್ತೆ ಲುಕ್ಕಲ್ಲಿ ಒಂದು ಇದರಲ್ಲಿ ಬರುತ್ತೆ. ಮತ್ತು ನೈಟ್ ಮೋಡಲ್ಲಿ ಹೊಡೆದಂಥ ಫೋಟೋ ಕೂಡ ನೀವು ನೋಡ್ಕೊಳ್ಬೋದು ಯಾವ ರೀತಿ ಒಂದು ಲುಕ್ಕು ಯಾವ ರೀತಿ ಕಲರ್ ನಿಮಗೆ ಸಿಗುತ್ತೆ. ಒಂದು ಇದರ ಇಮೇಜ್ ಮೂಲಕ ಇದು ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಹೊಡ್ಕೊಂಡಂಥ ಫೋಟೋ ಕೂಡ ನೀವು ನೋಡ್ಕೊಳ್ಳೋದು ಕಂಪೇರ್ ಮಾಡಿ ಯಾವ ರೀತಿ ಬರುತ್ತೆ. ನೈಟ್ ಮೋಡಲ್ಲಿ ಕೂಡ ಯಾವ ರೀತಿ ನಿಮಗೆ ಬರುತ್ತೆ ನಾನು ನಿಮಗೆ ಮೇಲ್ಗಡೆ ಆಗ್ತಾ ಇರ್ತೀನಿ, ನೀವು ನೋಡ್ತಾ ಇರ್ತಾರೆ. ವಿಡಿಯೋ ಕ್ವಾಲಿಟಿ ಬೇಕಾದ್ರೆ ನೀವು ನೋಡ್ಕೊಳ್ಬೋದು. ವಿಡಿಯೋ ಕೂಡ ಕ್ವಾಲಿಟಿ ಕೂಡ ನೀವು ನೋಡ್ಕೊಳ್ಬೋದು ಎಷ್ಟು ಬರುತ್ತೆ ಅಂದರೆ ಬ್ಯಾಕ್ ಕ್ಯಾಮ್ರಾ ಬಂದ್ಬಿಟ್ಟು ನೀವು ನೋಡಿ 4K ಮತ್ತು 30 MP ನಿಮಗೆ ಬ್ಯಾಕ್ ಕ್ಯಾಮ್ರಾ ವಿಡಿಯೋ ಶೂಟ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 1080 ಪ್ಲಸ್ 30 MP ನಿಮಗೆ ವಿಡಿಯೋ ಶೂಟ್ ಆಗುತ್ತೆ. ಫ್ರಂಟ್ ಕ್ಯಾಮ್ರಾ ಅಷ್ಟೇನು ಇಲ್ಲ, ಅದರ ಬಿಟ್ಟು ಫ್ರಂಟ್ ಕ್ಯಾಮ್ರಾ ಮಾತ್ರ ಬೆಸ್ಟ್ ಅಂತ ಹೇಳ್ಬೋದು. ನಾನು ನಿಮಗೆ ಟೋಟಲಾಗಿ ಹೇಳ್ಬೇಕಾರೆ ಈ ಒಂದು ಪ್ರೈಸಲ್ಲಿ ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು. ಅದರ ಮೇನ್ ಇಂಪಾರ್ಟೆಂಟ್ ಗೇಮಿಂಗ್ ಬಂದ್ಬಿಟ್ಟು ಅಂದರೆ ಗೇಮಿಂಗ್ ಯಾವುದೇ ರೀತಿ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಒಂದು ಮೊಬೈಲ್ IQ ಬಗ್ಗೆ ನಾನು ಕೂಡ ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ನೋಡಿದ್ದೀನಿ. ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಏನು ಹೇಳ್ತಾರೆ ಗೇಮಿಂಗ್ ಆಗುತ್ತೆ, ಗೇಮಿಂಗ್ ಸ್ಟ್ರಕ್ ಆಗುತ್ತೆ, ಗೇಮಿಂಗ್ ಇನ್ನಾಗುತ್ತೆ ಅಂತ ಹೇಳಿದರೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಬೂಸ್ಟ್ ಕೂಡ ಸಿಗುತ್ತೆ. ಆರಾಮಾಗಿ ನಿಮ್ಮೊಂದು ಗೇಮ್ ಆರಾಮಾಗಿ ಸ್ಮೂತಾಗಿ ಪ್ಲೇ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ.
ಈಸಿಯಾಗಿ ನಿಮಗೆ ಪ್ಲೇ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಮತ್ತು ಈ ಒಂದು ಮೊಬೈಲ್ ನಿಮಗೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಇದರಲ್ಲಿ ನಿಮಗೆ ಸಿಗುತ್ತೆ. ಆ್ಯಕ್ಚುಲಿ ಮುಟ್ಟ ನಾನು ನಿಮಗೆ ಹೇಳ್ಬೇಕಾರೆ ಈ ಮೊಬೈಲ್ ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕಾದ್ರೆ ಅರಂಬಲ್ ಡಿಸ್ಪ್ಲೇ ನಿಮಗೆ ಈ ಒಂದು ಪ್ರೈಸಲ್ಲಿ ಇದಕ್ಕಿಂತ ವ್ಯಾನು ಅನ್ಬೋದು ಬೇರೆ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಅದರ ಬಟ್ ಇದರಲ್ಲಿ ಕೆಲವೊಂದಷ್ಟು ಪ್ರೊಸೆಸ್ಸು ಕೆಲವೊಂದಷ್ಟು ಫೀಚರ್ಸ್ ನೋಡ್ರೆ ಬೆಸ್ಟ್ ಮೊಬೈಲ್ ಅಂತ ನೋಡ್ಬೋದು. ಮತ್ತು ಅದ್ರ ಜೊತೆಗೆ ಇದರ ಬ್ಯಾಕ್ ಸೈಡ್ ಮುಟ್ಟು ಗ್ಲಾಸ್ ಒಂದು ಅಂದರೆ ಗ್ಲಾಸಿಂಗ್ ಆಗಿರುತ್ತೆ, ಅಂದರೆ ಪೇಡ್ ಗ್ಲಾಸ್ ಹಾಕಿರ್ತಾರೆ. ಆ್ಯಕ್ಚುಲಿ ಮುಟ್ಟು ಲುಕ್ ಯಾವ ರೀತಿ ಕಾಣ್ತಾ ನೋಡಿ ಗ್ಲಾಸ್ ಇರುತ್ತೆ, ಯಾವುದೇ ರೀತಿ ಸ್ಕ್ರ್ಯಾಚ್ ಅದು ಆಗೋ ಇದನ್ನೆಲ್ಲ ಫೈಬರ್ ರೀತಿಯಲ್ಲಿದೆ, ಬೆಸ್ಟ್ ಅಂತಲೇ ಹೇಳ್ಬೋದು. ಇದೊಂದು ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್. ಅದ್ರ ಜೊತೆ ಇದರಲ್ಲಿ ಏನು ಬೆನಿಫಿಟ್ಸ್ ಅಂದರೆ ನಮಗೆ ತುಂಬ ಯೂಸ್ಫುಲ್ ಅಂದರೆ ಚಾರ್ಜಿಂಗ್ ಕೂಡ ಸ್ಪೀಡ್ ಕೊಟ್ಟಿದ್ದಾರೆ. ಎಷ್ಟು 44 ವ್ಯಾಟು ಸ್ಪೀಡ್ ವ್ಯಾಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಫಾಸ್ಟ್ ವೇಟಿಂಗ್ ಚಾರ್ಜರ್ 30 ಮಿನಿಟ್ಸಲ್ಲಿ 50% ಚಾರ್ಜ್ ಆಗುತ್ತೆ, ಅಂದರೆ 1 ಅವರ್ಸಲ್ಲಿ 100% ಫುಲ್ಲಾಗಿ ಚಾರ್ಜ್ ಆಗುತ್ತೆ. ಟೈಪ್ ಸಿ ಕೇಬಲ್ ಕೂಡ ಕೊಟ್ಟಿದ್ದಾರೆ, ಬೆಸ್ಟ್ ಅಂತ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ. ಆರಾಮಾಗಿ ಈಸಿಯಾಗಿ ಸ್ಪೀಡ್ ಚಾರ್ಜ್ ಆಗುತ್ತೆ. ಒಂದು 30 ಮಿನಿಟ್ಸಲ್ಲಿ ನಿಮ್ಮೊಂದು ಮೊಬೈಲು ಫುಲ್ ಚಾರ್ಜ್ ಆಗಿ ಹೋಗುತ್ತೆ, ಬೆಸ್ಟ್ ಅಂತ ಏನು ಹೇಳ್ಬೋದು. ಟೋಟಲಿ ಬಂದ್ಬಿಟ್ಟು ಈ ಒಂದು ಪ್ರೈಸ್ ಈ ಒಂದು ಬಜೆಟಲ್ಲಿ ಹೇಳ್ಬೇಕಾದ್ರೆ ಈ ಒಂದು ಮೊಬೈಲು ನಮಗೆ ಬೆಸ್ಟ್ ಅಂತ ಹೇಳ್ಬೋದು. ಒಳ್ಳೆಯ ಒಂದು ಈ ಒಂದು ಪ್ರೈಸಲ್ಲಿ ಇದೊಂದು ಮೊಬೈಲು ಬೆಸ್ಟ್ ಅಂತ ಹೇಳ್ಬೋದು, ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಇದರಲ್ಲಿ ವಾಟರ್ ಪ್ರೂಫ್ ಸ್ವಲ್ಪ ಕಡಿಮೆ ಇದೆ ಅಷ್ಟೇ, ಅಂದ್ಬಿಟ್ರೆ ಏನೂ ಇಲ್ಲ. ಒಳ್ಳೆಯ ಒಂದು ಪ್ರೊಸೆಸ್ಸಲ್ಲಿ ಸಿಗುತ್ತೆ ಅನ್ಬೋದು ನೀವು ಬ್ರದರ್. ಇದಕ್ಕಿಂತ ನಾವು ಮೇಲ್ಗಡೆ ಬೇರೆ ಇನ್ನೊಂದು 2,000 ಖರ್ಚು ಮಾಡಿದ್ರೆ ದೊಡ್ಡ ಬೇರೆ ಬೇರೆ ಮೊಬೈಲ್ ಸಿಗುತ್ತೆ ಸೀರೀಸ್ ಅಂತ ಅದೇನಿಲ್ಲ. ಅದು ಬಟ್ ಈ ಒಂದು ಪ್ರೈಸ್ ಈ ಒಂದು ಬಜೆಟಲ್ಲಿ ನಿಮಗೆ ಬೆಸ್ಟ್ ಅಂತ ಹೇಳ್ಬೋದು. ಕ್ಯಾಮ್ರಾ ಕ್ವಾಲಿಟಿ ಆಗಿರ್ಬೋದು, ವೀಡಿಯೋ ಕ್ವಾಲಿಟಿ ಆಗಿರ್ಬೋದು, ಇದೊಂದು ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ನಿಮಗೆ ವೀಡಿಯೋ ಮಾಡೋದಕ್ಕೆ ಶೂಟ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ಇದು ಮೇನ್ ಇಂಪಾರ್ಟೆಂಟ್ ಗೇಮಿಂಗ್ ಆಗಿರ್ಬೋದು ಅನ್ಬೋದು ನೀವು ಬ್ರದರ್. ಗೇಮಿಂಗ್ ಇದೊಂದು ಬೆಸ್ಟ್ ಅಂತ ಇದ್ರೆ ಆಗಿದ್ರೆ ಗೇಮಿಂಗ್ ಯಾವ ರೀತಿ ಅಂದರೆ ನಿಮಗೆ ಆ್ಯಕ್ಚುಲಿ ಮುಟ್ಟು ಈ 20,000 ಬಜೆಟ್ ಏನಿದೆ ಒಳಗಡೆ ಇವೆಲ್ಲ ಕೂಡ ಆಲ್ರೌಂಡ್ ಮೊಬೈಲ್ಸ್. ಇದು ಆಲ್ರೌಂಡ್ಸ್ ಗೇಮಿಂಗ್ ಆಗಿರ್ಬೋದು, ವರ್ಕಿಂಗ್ ಆಗಿರ್ಬೋದು, ಪ್ರೊಸೆಸಿಂಗ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಸ್ಪೀಡ್ ವರ್ಕಿಂಗ್ ಇದೆಲ್ಲ ಆಲ್ರೌಂಡ್ ಸಿಗುತ್ತೆ, ಆಲ್ರೌಂಡ್ ಫೀಚರ್ಸ್ ಸಿಗುತ್ತೆ. ನಿಮ್ಗೆ ಗೇಮಿಂಗ್ಗೆ ಬೇಕಪ್ಪ ಅಂದರೆ ಇವಾಗ 20, 30, 40, 50,000 ಇದರೊಳಗೆ ಸಪ್ರೇಟ್ ನಿಮಗೆ ಈ ಪೋಕೋ ಆಗಿರ್ಬೋದು ಈ ರೀತಿ ಕೆಲವೊಂದಷ್ಟು ಮೊಬೈಲ್ ಸಿಗುತ್ತೆ. ಅದು ಗೇಮಿಂಗ್ ರಿಲೇಟೆಡ್ ಆಗಿರುತ್ತೆ. ಅಂಥ ಒಂದು ಮೊಬೈಲ್ ನೀವು ಪರ್ಚೇಸ್ ಮಾಡಬೇಕು ಗೇಮಿಂಗ್ ಬೇಕಂತ ಆಗಿದ್ರೆ ನೀವು ಮಾಡ್ಬೋದು. ಆಗಿದ್ರೆ ಬ್ರದರ್ ಇದರಲ್ಲಿ ನೀವು ಗೇಮ್ ನಡೆಯಲ್ಲ ಅಂತ ನೀವು ಕೇಳ್ಬೋದು. 100% ನಡೀತೆ, ಗೇಮ್ ಏನು ಪ್ರಾಬ್ಲಮ್ ಇಲ್ಲ. ಅದ್ರ ಬಿಟ್ಟು ಏನಂದರೆ ತಕ್ಕ ಮಟ್ಟಿಗೆ ಜಾಸ್ತಿ ಇದರಲ್ಲಿ ಮಾಡೋಕ್ಕೋದ್ರೆ ಸ್ವಲ್ಪ ಇದನ್ನಾಗ್ಬೋದು ಅಷ್ಟೇ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಜಾಸ್ತಿ 24 ಅವರ್ಸ್ ಆಡ್ತಾ ಇದ್ರೆ ಮೊಬೈಲ್ ಕೂಡ ಇದನ್ನಾಗಿರುತ್ತೆ. ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಅದ್ರ ಬಟ್ ಅರಂಬಲ್ ಡಿಸ್ಪ್ಲೇ ಇದೆಲ್ಲ ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೋಬೇಕು. ಈ ಒಂದು ಪ್ರೈಸಲ್ಲಿ ಇದೊಂದು ಬೆಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದು. ಏನು ಹೇಳೋದು ತುಂಬ ಸಿಂಪಲ್. ಈ ಒಂದು ಮೊಬೈಲ್ ಪ್ರೈಸು ಈ ಒಂದು ಅಂದರೆ ನನಗೆ ಸಿಕ್ಕಿದ್ದು ನಿಮಗೆ ಹೇಳಿದ್ದೀನಿ ಈಗಾಗಲೂ ಕೂಡ 21,500 ಅಂದರೆ 21,500 ಮೇಲ್ಗಡೆ ನನಗೆ ಅಮೌಂಟ್ ಸಿಕ್ಕಿದೆ. ಈ ಪ್ರೈಸಲ್ಲಿ ಈ ಬೆಸ್ಟಿಗೆ ಈ ಒಂದು ರೀತಿ ಮೊಬೈಲ್ ಸಿಕ್ಕಿದಿಲ್ಲ, ಬೆಸ್ಟ್ ಅಂತಲೇ ಹೇಳ್ಬೋದು. ಬೆಸ್ಟ್ ಕ್ವಾಲಿಟಿಯಲ್ಲಿ ನಿಮಗೆ ಮೊಬೈಲ್ ಇದು ಒಳ್ಳೆ ಬಜೆಟಲ್ಲಿ ನಿಮಗೆ ಈ ಒಂದು ಪ್ರೈಸಲ್ಲಿ ಮೊಬೈಲ್ ಸಿಗೋದು ಅಪರೂಪ ಅಂತಲೇ ಹೇಳ್ಬೋದು. ಏನು ನೋಡೋದು ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದರಲ್ಲಿ iQ Z9s 5G ಮೊಬೈಲನ್ನು ನಾನು ನಿಮಗೆ ಈ ಒಂದು ಅನ್ಬಾಕ್ಸಿಂಗ್ ಕ್ಲಿಯರಾಗಿ ಮಾಡಿ ತೋರಿಸಿದ್ದೇನೆ. ಈ ಮೊಬೈಲ್ ನನ್ನ ಫ್ರೆಂಡ್ದು ಅನ್ಬಾಕ್ಸಿಂಗ್ ಮಾಡೋಗೋಸ್ಕರ ತೊಗೊಂಡು ಗಿಫ್ಟಾಗಿ ಅವ್ರು ತೊಗೊಂಡಿದ್ದಾರೆ, ಗಿಫ್ಟಾಗಿ ಕೊಟ್ಟಿದ್ದು ಮೊಬೈಲ್ ವೆಸ್ಟು ಒಳ್ಳೆಯ ಒಂದು ಕ್ವಾಲಿಟಿಯಲ್ಲಿ ಮೊಬೈಲ್ ಇದೆ. ಆ ಮೊಬೈಲ್ ಮಾತ್ರ ಈ ವರ್ಕಿಂಗ್ ತುಂಬ ಈ ಸ್ಪೀಡು ವರ್ಕಿಂಗ್ ಕೂಡ ತುಂಬ ಯೂಸ್ ಇದೆ, ಕ್ಯಾಮ್ರಾ ಕೂಡ ಬೆಸ್ಟ್ ಇದೆ ಅಂತ ಆಯ್ತಾ. ಏನು ಹೇಳೋದು ತುಂಬ ಸಿಂಪಲ್. ನಾನು ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲ ರೀತಿ ಮೊಬೈಲ್ ತಗೋಬಾರ್ದು ಅದನ್ನು ನಾನು ನಿಮಗೆ ಹೇಳ್ಬೇಕಾರೆ ಈ ಒಂದು ಪ್ರೈಸ್ ಬಜೆಟಲ್ಲೇ ನಿಮಗೆ ಬೆಸ್ಟ್ ಮೊಬೈಲ್ ಅಂತ ಅನ್ಬೋದು ತೊಗೋಬೋದು. ಇಲ್ಲಪ್ಪ ನನ್ನ ಬಜೆಟ್ ಕಡಿಮೆ ಇದಕ್ಕಿಂತ ಕಡಿಮೆ ಬಜೆಟಲ್ಲಿ ಕೂಡ ನಿಮಗೆ ಮೊಬೈಲ್ ಸಿಗುತ್ತೆ ಅಂತ ತಿಳ್ಕೊತೀನಿ. ಮುಸ್ಲಿಂ ಪ್ರತಿಭೆನ ಕನ್ನಡ ಟೆಕ್ ಎಕ್ಸ್ ಫ್ಯಾಮಿಲಿ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ಬಾಯ್.